ನಮಸ್ಕಾರ, ನ್ಯೂಸ್ ಲಂಚ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಎಂಇಎಸ್ ಮತ್ತೆ ಖ್ಯಾತೆ ತೆಗೆದಿದೆ. ನಿನ್ನೆಯಷ್ಟೇ ತೆರವುಗೊಳಿಸಿದ ಮರಾಠಿ ಬೋರ್ಡ್ ಅನ್ನು ಮತ್ತೆ ಎಳ್ಳೂರಿನಲ್ಲಿ ಹಾಕಲು ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬೋರ್ಡ್ ಹಾಕುವ ಕುರಿತು ಮಹಾರಾಷ್ಟ್ರದಿಂದ ಸಾವಿರಾರು ಎಂಇಎಸ್ ಕಾರ್ಯಕರ್ತರು ಈಗಾಗಲೇ ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಸಂಭಾಜಿ ಪಾಟೀಲ್ ಕಚೇರಿಯಲ್ಲಿ ಸಭೆ ಕೂಡ ನಡೆಯುತ್ತಿದ್ದು ಮರಾಠಿ ಬೋರ್ಡ್ ಹಾಕುವ ಕುರಿತು ಸಮಾಲೋಚನೆ ನಡೆಸುತ್ತಿದ್ದಾರೆ. ಎಳ್ಳೂರು ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಬೋರ್ಡ್ ಹಾಕಲಾಗಿತ್ತು. ಹೈಕೋರ್ಟ್ ಆದೇಶದ ಮೇರೆಗೆ ನಿನ್ನೆ ಬಿಗಿ ಭದ್ರತೆಯಲ್ಲಿ ಮರಾಠಿ ಬೋರ್ಡ್ ಅನ್ನು ತೆರವುಗೊಳಿಸಲಾಗಿತ್ತು. ಇದರಿಂದಾಗಿ ಆಕ್ರೋಶಗೊಂಡಿರುವ ಎಂಇಎಸ್ ಕಾರ್ಯಕರ್ತರು ಇದೀಗ ಮತ್ತೆ ಬೋರ್ಡ್ ಹಾಕಲು ಸಿದ್ಧತೆ ನಡೆಸಿದ್ದಾರೆ. ಇನ್ನು ಎಳ್ಳೂರು ಗ್ರಾಮಕ್ಕೆ ಬಾರದಂತೆ ಗ್ರಾಮಸ್ಥರು ಎಂಇಎಸ್ ಕಾರ್ಯಕರ್ತರು ಮಾಧ್ಯಮದವರಿಗೆ ನಿರ್ಬಂಧ ಹೇರಿದ್ದಾರೆ. ರಸ್ತೆಯಲ್ಲಿ ಮರವನ್ನ ಅಡ್ಡ ಹಾಕಿ ಮಾಧ್ಯಮದವರ ಮೇಲೆ ಕಲ್ಲು ತೂರಾಟ ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡೆಯುತ್ತಿದ್ದರೂ ಎಸ್ಪಿ ಚಂದ್ರಗುಪ್ತರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇನ್ನು ನಾವೀಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಎಂಇಎಸ್ ಕಾರ್ಯಕರ್ತರ ಪುಂಡಾಟವನ್ನ ಕೆಎಸ್ಆರ್ಟಿಸಿ ಬಸ್ಗಳ ಗಾಜುಗಳ ಮೇಲೆ ಒಂದು ಹಲ್ಲೆನ ಮಾಡ್ತಿರೋ ಜೊತೆಗೆ ಗಾಜುಗಳನ್ನ ಪುಡಿ ಪುಡಿ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಬೆಳಗಾವಿಗೆ ಹೊಂದಿಕೊಂಡಂತೆ ಇರುವ ಗಡಿ ಭಾಗದಲ್ಲಿ ಈ ಒಂದು ಕೃತ್ಯ ನಡೀತಾ ಇರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಎಂಇಎಸ್ ಕಾರ್ಯಕರ್ತರು ಬೆಳಗಾವಿಗೆ ಆಗಮಿಸಿ ಶಾಸಕ ಸಂಭಾಜಿ ಪಾಟೀಲ್ ಅವರ ಜೊತೆ ಸಭೆ ಮಾಡ್ತಾ ಇದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ. ಜೊತೆಗೆ ಎಳ್ಳೂರು ಬೋರ್ಡನ್ನ ಮತ್ತೆ ಹಾಕಬೇಕು ಅನ್ನೋ ಒಂದು ಖ್ಯಾತೆನ ತೆಗೆದಿದ್ದಾರೆ ಅನ್ನೋದು ಮಾಹಿತಿಗಳ ಪ್ರಕಾರ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಎಳ್ಳೂರಿನಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಹಲೋ ಬೆಳಗಾವಿಯಲ್ಲಿ ಎಳ್ಳೂರಿನ ಗ್ರಾಮದಲ್ಲಿ ಏನು ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿಕೊಂಡು ಆ ಒಂದು ಮರಾಠಿ ಬೋರ್ಡ್ ಏನು ಒಂದು ಎಳ್ಳೂರಲ್ಲಿ ಆ ಒಂದು ಮಹಾರಾಷ್ಟ್ರ ರಾಜ್ಯ ಎಳ್ಳೂರು ಗ್ರಾಮ ಅಂತ ಬರೆದಿತ್ತು. ಆ ಬೋರ್ಡ್ ಅನ್ನು ತೆರವುಗೊಳಿಸಲಾಗಿತ್ತು. ತೆರವುಗೊಳಿಸಿದ್ರು ಸಹ ಇಲ್ಲಿ ಏನು ಪುಂಡಾಟಿಕೆಯನ್ನು ಮುಂದುವರಿಸಿದಂತ ಎಂಇಎಸ್ ಮುಖಂಡರು ಇವತ್ತು ತಮ್ಮ ಮಹಾರಾಷ್ಟ್ರದಲ್ಲಿರುವಂತಹ ಮರಾಠಿಗರನ್ನು ಕರೆದುಕೊಂಡು ಬಂದು ಮತ್ತು ಎಳ್ಳೂರನ್ನ ಸುತ್ತಮುತ್ತಲಿರುವಂತಹ ಮರಾಠಿಗರನ್ನು ಸೇರಿಕೊಂಡು ಇವತ್ತು ಮತ್ತೆ ಪುನಃ ಮಹಾರಾಷ್ಟ್ರ ರಾಜ್ಯ ಎಳ್ಳೂರು ಗ್ರಾಮ ಅಂತೇಳಿ ಬರೆದು ಇವತ್ತು ತಮ್ಮ ಪುಂಡಾಟಿಕೆಯನ್ನು ಮುಂದುವರಿಸಿದ್ದಾರೆ. ಏನು ಒಂದು ಸುದ್ದಿ ಮಾಧ್ಯಮದವರ ಮೇಲೂ ಹಲ್ಲೆಗೆ ಮುಂದಾಗಿದ್ರು. ಒಂದು ಏನು ಬೇರೆ ಒಂದು ಖಾಸಗಿ ವಾಹಿನಿಯ ಒಂದು ಒಬ್ಬ ವಿಡಿಯೋಗ್ರಾಫರ್ ಮೇಲೆ ಈಗ ಒಂದು ನಿರಂತರವಾಗಿ ಒಳಗೆ ಹಿಡಿಕೊಂಡು ಈಗ ಹಲ್ಲೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಉಳಿದ ಮಾಧ್ಯಮದವರ ಮೇಲೂ ಕಲ್ಲು ತೂರಾಟಕ್ಕೆ ಮುಂದಾದ್ರು. ನಾವು ಏನು ಆ ಒಂದು ಹೆದರಿ ನಾವು ಕಾಲ್ಕಿತ್ತಾಗ ಏನು ಅವರು ಮುಖಂಡರು ಅಲ್ಲಿ ಸ್ಥಳೀಯವಾಗಿ ಎಸ್ಪಿ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಯಾರು ಸ್ಥಳಕ್ಕೆ ಆಗಮಿಸಿಲ್ಲ. ಅಷ್ಟೇ ಅಲ್ಲದೆ ಪೂರ್ವಾಗ್ರಹ ಪೀಡಿತ ಅಂತ ಏನು ರಾಜ್ಯ ಸರ್ಕಾರ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಬೇಕಾಗಿತ್ತು. ಒದಗಿಸಿದ್ರು ಸಹ ಏನು ಈ ಒಂದು ಮೂರ್ಖ ರಾಜ್ಯ ಸರ್ಕಾರ ಅಂತಾನೆ ಈಗ ಟೀಕೆಗೆ ಒಳಪಡಿಸುವಂತ ಈ ರಾಜ್ಯ ಸರ್ಕಾರ ಒಬ್ಬ ಪೊಲೀಸ್ ಪೇದೆಯನ್ನು ಸಹ ಅಲ್ಲಿ ಭದ್ರತೆಗೆ ನಿಯೋಜಿಸಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕನ್ನಡಿಗರು ಇವತ್ತು ಕಿಮಾರಿ ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಜುನಾಥ್, ಇನ್ನು ಈ ಒಂದು ಎಳ್ಳೂರು ಖ್ಯಾತೆ ಇವತ್ತು ನೆನ್ನೆಯದಲ್ಲ. ಆಗಾಗ ಇದೇ ರೀತಿಯ ಖ್ಯಾತೆ ಎಂಇಎಸ್ ಕಾರ್ಯಕರ್ತರು ತೆಗಿತಾನೆ ಇರ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಸಂಭಾಜಿ ಪಾಟೀಲ್ ಅವರ ಕಚೇರಿಯಲ್ಲಿ ಮತ್ತೊಮ್ಮೆ ಮಹಾರಾಷ್ಟ್ರ ರಾಜ್ಯ ಎಳ್ಳೂರು ಅನ್ನೋ ಒಂದು ಬೋರ್ಡ್ನ ನಾಮಫಲಕವನ್ನ ಹಾಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಭೆ ನಡೀತದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಏನ್ ಸಿಗ್ತಾ ಇದೆ ಮಾಹಿತಿ? ಹೌದು ಮಲ್ಸೂನ್, ಏನ್ ಬೆಳಗಾವಿಯ ಒಂದು ಶಾಸಕರ ಏನು ದಕ್ಷಿಣ ಶಾಸಕರಾದ ಸಂಭಾಜಿ ಪಾಟೀಲ್ ಅವರು ಆ ಒಂದು ಏನು ಅವ್ರ ಆಫೀಸ್ ಇತ್ತು, ಅಲ್ಲಿ ಆಫೀಸ್ನಲ್ಲಿ ಏನು ಎಂಇಎಸ್ ಮುಖಂಡರು ಎಲ್ಲರೂ ಸಭೆ ಸೇರಿದ ತದನಂತರ ಎಳ್ಳೂರು ಗ್ರಾಮಸ್ಥರ ಹೋಗಿ ಏನು ಮೊದಲಿನ ಇದ್ದಂತಹ ಸ್ಥಳದಲ್ಲಿಯೇ ಮಹಾರಾಷ್ಟ್ರ ರಾಜ್ಯ ಎಳ್ಳೂರು ಗ್ರಾಮ ಅಂತೇಳಿ ಮತ್ತೆ ಬೋರ್ಡ್ ತಳವು ಪಾಸ ಮಾಡಿ ತದನಂತರ ಎಳ್ಳೂರು ಗ್ರಾಮಕ್ಕೆ ಹೋಗಿ ಈಗ ಒಂದು ಫ್ಲೆಕ್ಸ್ ಒಂದು ರೆಡಿ ಮಾಡ್ಕೊಂಡು ಹೋದು ಒಂದು ಏನು ಕಬ್ಬಿಣದ ಬೋರ್ಡ್ ಮೇಲೆ ಬರೆಸಿಕೊಂಡು ಹೋದಂತ ಈ ಎಂಇಎಸ್ ಮುಖಂಡರು ಅದೇ ಸ್ಥಳದಲ್ಲಿ ಈಗ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಇಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಗುಪ್ತ ಅವರು ಆಗಿರ್ಬೋದು, ಯಾರು ಸ್ಥಳದಲ್ಲಿ ಇರದೆ ಇವತ್ತು ಏನು ತಮ್ಮ ಕನ್ನಡ ನಾಡಲ್ಲಿ ತಮ್ಮ ಒಂದು ಹಿತಾಸಕ್ತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕನ್ನಂತ ಇವರೇನೆ ಏನು ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗ್ತಾ ಇವರೇನೆ ಅಲ್ಲಿ ಒಬ್ಬರು ಇರದೆ ಒಂದು ಮಂಡಳಿಕೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರಬಹುದು ಅಥವಾ ಜಿಲ್ಲಾಧಿಕಾರಿಗಳಾಗಿರಬಹುದು ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಮಾಹಿತಿ ಬಗ್ಗೆ ಏನಾದ್ರು ಸಿಗ್ತಾ ಇದೆಯಾ ಹೇಗೆ?
ಮಸೂನಂತ ಪ್ರಮುಖವಾಗಿ ಜಿಲ್ಲಾಡಳಿತ ಯಾಕೆ ಅವರು ಈ ತರ ಮಾಡ್ತಾ ಇದಾರಂತೆ ಯಾಕೋ ಕನ್ನಡಿಗರಿಗೂ ತಿಳಿತಾ ಇಲ್ಲ, ನಮಗೂ ತಿಳಿತಾ ಇಲ್ಲ. ಯಾಕಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಬಿಗಿ ಭದ್ರತೆಯಲ್ಲಿ ನಿನ್ನೆನೆ ಆ ಬೋರ್ಡ್ ತೆಗೆದಿದ್ರು. ಆದ್ರೆ ಇವತ್ತು ಅವ್ರಿಗೆ ಹೆದರಿದಾರೋ ಅಥವಾ ಇನ್ನು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಅವ್ರು ಇರ್ಬೇಕಾಗಿತ್ತು ಅಲ್ಲಿ ಇದ್ದು ಏನು ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ MES ಗುಂಡಾಗಳನ್ನ ಒಂದು ಅವರ ರಾಜ್ಯಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕಾಗಿತ್ತು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಹೋಗುವಂತ ಮೂಲಭೂತ ಒಂದು ಹಕ್ಕು ಇವರಾಗಿರುತ್ತೆ. ಆದ್ರೆ ಅವರೇ ನಿರ್ಲಕ್ಷ್ಯ ಮಾಡ್ತಾ ಇರೋದು ಕನ್ನಡಿಗರ ಒಂದು ಆಕ್ರೋಶಕ್ಕೆ ಒಂದು ಗುರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಥಳಕ್ಕೆ ಏನು ಜಿಲ್ಲಾ SP ಚಂದ್ರಗುಪ್ತ ಅವರು ಭೇಟಿ ನೀಡಬೇಕಾಗಿತ್ತು, ಅವರು ಸಹ ಭೇಟಿ ನೀಡಿಲ್ಲ. ಮತ್ತು ಜಿಲ್ಲಾಧಿಕಾರಿ N ಜಯರಾಮ್ ಸಹ ಭೇಟಿ ನೀಡಬೇಕಾಗಿತ್ತು, ಅವರು ಭೇಟಿ ಆಗಿಲ್ಲ. ಅವರೇನೆ ಸಹ ಆ ಒಂದು ಮುಖಂಡರಿಗೆ ಹೆದರಿದಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಇನ್ನಾದ್ರೂ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಅಲ್ಲಿ ಸ್ಥಳಕ್ಕೆ ಹೋಗಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಸ್ಥಳಕ್ಕೆ ಹೋಗಿ ಆ ಒಂದು ಪ್ರದೇಶವನ್ನ ಮತ್ತೆ ಅವ್ರು ಏನ್ ಹಾಕ್ತಾ ಇದ್ದಾರೆ ಅವ್ರನ್ನ ಬಂಧಿಸಬೇಕು, ಕಾನೂನು ರೂಪವಾಗಿ ಅವರಿಗೆ ಕ್ರಮ ಕೈಗೊಂಡು ಅಲ್ಲಿರುವಂತಹ ಮರಾಠಿ ಬೋರ್ಡ್ ಮತ್ತೆ ಅಲ್ಲಿ ಒಂದು ಕರ್ನಾಟಕ ರಾಜ್ಯ ಇದು ಅನ್ನೋದನ್ನ ಅವರಿಗೆ ತಿಳಿಸಿಕೊಟ್ಟಾಗ ಮಾತ್ರ ಆ ಒಂದು ನೀಚ ಕೃತ್ಯವನ್ನು ಎಚ್ಚರಿಸಿದಂತೆ ಬುದ್ಧಿವನ್ನು ಕಲಿಸಿದಂತಾಗತ್ತೆ. ಮಧುಸೂದನ್. ಮಂಜುನಾಥ್, ಇನ್ನು ಮಾಧ್ಯಮದವರು ಮೇಲೂ ಕೂಡ ಹಲ್ಲೆ ಆಗಿದೆ ಅನ್ನೋದು ತಿಳಿದು ಬಂದಿದೆ, ಅವರ ಪರಿಸ್ಥಿತಿ ಹೇಗಿದೆ? ಹೌದು ಮಧುಸೂದನ್, ಏನೋ ಒಂದು ಖಾಸಗಿ ವಾಹಿನಿಯ ಕ್ಯಾಮ್ರಾಮನ್ನ ಈಗ ಆಲ್ರೆಡಿ ಅವ್ರ ಒಳಗೇನೆ ಬಂಧಿಸಿಟ್ಕೊಂಡಿದ್ದಾರೆ. ಅವನ ಮೇಲೆ ಹಲ್ಲೆ ಮಾಡಿ ಅವರು ಸ್ವತಃ ಒಂದು ಏನು ಎಳ್ಳೂರು ಗ್ರಾಮದಲ್ಲಿ ಕರ್ಕೊಂಡು ಹೋಗಿ ಕಟ್ಟಿ ಹಾಕಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತಾ ಇದೆ. ಆದ್ರೆ ಸ್ಥಳಕ್ಕೆ ಇಷ್ಟಾದ್ರೂ ಸಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಯಾರು ಸ್ಥಳಕ್ಕೆ ಬಾರದೆ ಇದರಿಂದ ಮತ್ತೆ ಕನ್ನಡಿಗರು ಅವರನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದ್ದಂತ ನಮ್ಮ ಜೊತೆ ಇದ್ದಂತ ಕನ್ನಡಿಗರು ಇವು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳ, ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಅಧಿಕಾರಿಗಳ ಅಂತೇಳಿ ಈ ಒಂದು ಕನ್ನಡಿಗರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ.